ಅದ್ರಾಗೈತೆ ನಿನಗೆ ಅದ್ರಾಗೈತಿ ಇಲ್ಲ ಕಮ್ಮಗೈತೆ ಕಡಿಮೆ ಐತೆ. ಬಾ ನೋಡು ಎಷ್ಟು ದಿವಸದಿಂದ 3 ವರ್ಷದಿಂದ ಬಡಿಗೆ ಇಲ್ಲದಂಗೆ ಅಡ್ಡಾಡ್ತಿದ್ದಿಲ್ಲ ನೀನು ಹೌದಾ 3 ವರ್ಷದಿಂದ ಬಡಿಗೆ ಹಿಡ್ಕೊಂಡು ಅಡ್ಡಾಡ್ತಿದ್ದೀನಿ ಬಟ್ ಈಗ ಶಕ್ತಿ ಕೊಟ್ಟಿದ್ದೀನಿ ನಿನಗೆ ಬಿಲ್ಕುಲ್ ಶಕ್ತಿ ಬಂದದ್ದು ಈಗ ಬಡಿಗೆ ಬಿಟ್ಟು 4 ಹೆಜ್ಜೆ ನಡಿಬೇಕು ಮೂರು ಹೇಳ್ತಾ ಇದೆ ಈಗ ಮೂರು ಹೇಳಲಿಕ್ಕಂತೀನಿ 3 ಅಂದ ತಕ್ಷಣ ಈ ದೇಹ ಬಿಟ್ಟು ಹೊರಗೋಗ್ಬೇಕು ಯಾಕೆ ಹೋಗಂತಂದ್ರೆ ಯಾಕೆ ಜಿಗಿದಾಡಕತ್ತಿ ಈಗೇನು ಕೈ 2 ಕಾಲೂ ಇದೆಯಲ್ಲ ಹಾಂ ಇದೆ ಕೈಯ ಹಾಂ ಕಾಲ ಹಾಂ ಇಲ್ಲೇ ತಿರುಗಾಡ್ತ ಬೇಕಾದ್ರೆ ಪುನಃ ಜನ್ಮ ಬಂದ್ಮೇಲೆ ನೀನು ತೀರ್ಸು ಈಗ ತೀರಿಸ್ತೀನಿ ಅಂತಂದ್ರೂ ಕೂಡ ನೀನು ಶಕ್ತಿ ಕೊಡ್ತೀನಿ ನೀನು ಹೊಡೆದ ಮಾತಾಡ್ಲಿಕ್ಕೆ ಬರ್ತದ ಮಾತಾಡ ಎರಡು ದಿವಸ ಆಯ್ತು ಇಲ್ಲಿ ಹೇಳೋದು ಬಂದು ಎಷ್ಟು ದಿವಸ 3 ವರ್ಷ ಆಯ್ತು 3 ವರ್ಷ 3 ವರ್ಷದಿಂದ ಒಳಗೆ ಬಂದಿ ಏನು ಹೆಸರು ನಿಂದು ನಿನ್ನ ಹೆಸರೇನು ಹೇಳು ಈ ನೀ ಬಂದ ಮೇಲೆ ಇವರೆಲ್ಲ ಹೊಡಿತಾ ಹೆಂಗೆ ಬಂದ ಮೇಲೆ ನಿನಗೆ ನಿನ್ನ ಲೆಕ್ಕ ಹೊಡೆದಿದ್ದೇನೆ ಮೊದಲು ಬರ್ದಿದ್ದಿಲ್ಲ ನಿನ್ನ ಲೆಕ್ಕ ಹೊಡೆದಿದ್ದಿಲ್ಲ ಆದರೂ ನೀನು ಈ ದೇಹದೊಳಗೆ ಬಂದ ಮೇಲೆ ಲೆಕ್ಕ ಹೊಡಿತು ನಿನ್ನ ಸತ್ತು ಎಷ್ಟು ವರ್ಷ ಆಯ್ತು ಎಷ್ಟು ವರ್ಷ ಆಯಿತು 10 ವರ್ಷ ಆಯ್ತು 10 ವರ್ಷ ಆಯ್ತು ನಿನ್ನ ಸತ್ತಾಗ ನಿನ್ನ ವಯಸ್ಸು ಎಷ್ಟಿತ್ತು ನಿನಗೇನು ಮಾಡ್ಯಾರ ನಾವು ಹಂಗೆ ಮಾಡ್ಯಾರ ನಿನ್ನ ಸಾಯಿಸಿ ಹೊಡೆದಾರ ಹೌದು ನಿನ್ನ ಸಾಯಿಸಿ ಹೊಡೆದಾರ ಹೌದಪ್ಪ ಯಾವ ಆಯುಧದಿಂದ ಹೊಡೆದ್ರು ಯಾಕೆ ಹೊಡೆದ್ರು ನಿನಗೆ ಮುಂದೆ ಹೋಗ್ತಂತೆ ನಿನಗೆ ಸಾಯಿಸಿ ಹೊಡೆದ್ರು ಕೊಡ್ಲಿಂದ ಹೊಡೆದ್ರು ಯಾವುದೋ ವಸ್ತುವಿಂದ ಹೊಡೆದ್ರು ಎಲ್ಲೆಲ್ಲಿ ಪೆಟ್ಟು ಬಿದ್ದು ನೀನು ಹೊಡೆಯುವತ್ತ ಫಸ್ಟ್ ಪೆಟ್ಟೆ ಅಲ್ಲ ಇಲ್ಲಿ ಹೊಡೆದ ಅದು ಹೊಡೆದಾಗಲೇ ಈ ಕೈ ಆ ಹೊಡೆದಿದ್ದ ನೋವೇ ನೀನು ಈ ಕೈ ತಗೊಂಡೇನು ಬಂದ ಹೌದಾ ನೀನು ಹೊಡೆದ್ರು ಹೊಡೆದ ಮೇಲೆ ಎಷ್ಟು ಏಟ ಬಿದ್ದು ಅವಾಗ ಮೊದಲು ಹೊಡೆದ್ರು ಇಲ್ಲಿ ಬಂದರು ಇಲ್ಲಿ ಬಂದರು ಇಲ್ಲಿ ಹಿಡ್ದಾರ ಪೂರ ಹಿಡ್ದರು ಅಲ್ಲೇ ಸತ್ತೇನೆ ಅಲ್ಲೇ ಸಿಟ್ಟು ಕಾಲು ಹಿಡ್ದ ಪೂರ ಕಾಲಿಗೆ ಹೊಡೆದ್ರು ನಿಮಗೆಲ್ಲ ಹೊಡೆದ್ರು ಎಷ್ಟು ಜನ ಹೊಡೆದ್ರು 4 ಮಂದಿ 4 ಮಂದಿ ನಿನಗೆ ಹೊಡೆದು ನಾನು ಮತ್ತು ನಿನ್ನ ಹೆಸರು ಹೇಳಿಲ್ಪ ನಾನು ಹೆಂಗೆ ಹೆಸರು ಹೇಳ್ಬೇಕು ಮಾತಾಡ್ಬೇಕಲ್ಲ ನಾನು ನಿನ್ನ ಹೆಸರು ಏನಿತ್ತು
ಹೇಳು. ಯಾಕೆ ಅದಕ್ಕೆ ಯಾಕೆ ಅಂಜಿಕೊಳ್ಳಿಕತ್ತೆ? ನಾನು ನಿನ್ನ ಪರಿಹಾರ ಮಾಡಿಕೊಡ್ತೀನಿ. ಏನು ನಾನು ನಿನ್ನ ಪರಿಹಾರ ಮಾಡ್ತೀನಿ. ನಿನ್ನ ಆಶೆ ಏನಿತ್ತು ಅದೆಲ್ಲ ನಾನು ಪರಿಹಾರ ಮಾಡಿಕೊಡ್ತೀನಿ. ಮಾಡಿಕೊಟ್ಟು ನಿನಗೆ ಪುನರ್ಜನ್ಮಕ್ಕೂ ಕಳಿಸ್ತೀನಿ. ಅದ್ರ ಸೇಡಬೇಕಾದ್ರೆ ಪುನರ್ಜನ್ಮ ಬಂದಮೇಲೆ ನೀನು ತೀರ್ಸು. ಈಗ ತೀರಿಸ್ತೀನಿ ಅಂತಂದ್ರೂ ಕೂಡ ನೀನು ಶಕ್ತಿ ಕೊಡ್ತೀನಿ. ನೀನು ಹೊಡೆದ ನಿನ್ನ ಮದುವೆ ಆಗಿತ್ತೇನು? ಆಗಿತ್ತು. ನಿನ್ನ ಮದುವೆ ಆಗಿತ್ತು. ಮಕ್ಕಳಿದ್ರು. ಎಷ್ಟು ಮಂದಿ ಮಕ್ಕಳಿದ್ರು? 3 ಮಂದಿ ಮಕ್ಕಳಿದ್ರು. ಅವ್ರ ವಯಸ್ಸಿಗೆ ಬಂದಿದ್ರೇನು? ಸಣ್ಣವರಿದ್ರು? ದೊಡ್ಡವರು. ಮತ್ತು ನೀವು ಹೊಡೆದ್ರಲ್ಲ ಆ ಟೈಮ್ನಾಗ ನಿನ್ನ ವಯಸ್ಸು ಎಷ್ಟಿತ್ತು? ದೊಡ್ಡವನು. ಸುಮಾರು ವಯಸ್ಸು 40 ವಯಸ್ಸಿತ್ತು. ನೀನು ಹೊಡೆದಾಗ 40 ವಯಸ್ಸಿತ್ತು. ಈಗ ಅಲ್ಲಿ ಸತ್ಯ ಅಲ್ಲ ನೀನು. ಸತ್ನಲ್ಲಿ ನೀನು ಮಣ್ಣು ಎಲ್ಲಿ ಮಾಡಿದ್ರು? ಮಣ್ಣು ಎಲ್ಲಿ ಮಾಡಿ? ಮಣ್ಣು. ಈ ಮಣ್ಣು ಮಾಡಿದ ಮೇಲೆ ದೆವ್ವ ಅದೇವ? ಹಂಗೆ ಮಾಡ್ಯಾರ. ಏನು ಮಾಡಿದರು? ಹಂಗೆ ಮಾಡ್ಯಾರ. ಹಂಗೆ ಮಾಡಿದ್ರೆ ನನಗೆ ಅರ್ಥ ಆಗಲಿಲ್ಲ. ಈಗ ನೀ ಸತ್ಯಲ್ಲ, ನೀ ಸತ್ತ ಮೇಲೆ ದೆವ್ವಾದಿ. ಮೊಟ್ಟ ಮೊದಲು ಯಾರ ಮೈಯೊಳಗೆ ಹೋಗಿದ್ದಿ? ಏನು ಶಂಕರಗೌಡನ ಮೈಯೊಳಗೆ ಬಂದುಬಿಟ್ಟೇನು? ಹಾಂ, ಹೌದಾ? ಅವನ ಮೈಯಾಗ ಬಂದಿದ್ದೆ. ಈಗ ಅವನ ಮೈಯಾಗ ಆರಾಮದ ಏನೀಗ? ಏನೂ ಇದ್ದಿಲ್ಲ. ಹೊಡಿಸ್ಕೊಂಡು ಸತ್ಯಲ್ಲ, ಮುಂದೆ ಹೋಗ್ತಾ ಮಾತಾಡ್ತಾರೆ ಹೊಡೆದು. ಅಲ್ಲ, ನೀನು ಆಶಯ ನಿನಗೆ ಇದ್ದಿದ್ದಿಲ್ಲ. ಸೇಡ್ ತೀರಿಸ್ಕೊಳ್ಬೇಕಂತ ಐತೇನು ನಿಮಗಿಲ್ಲ? ಅದಲ್ಲ. ಮತ್ತು ಸೇಡ್ ತೀರಿಸ್ಬೇಕಾದ್ರೆ ನಿನಗೆ ವಿಶೇಷ ಶಕ್ತಿ ಬೇಕಲ್ಪ. ಈಗ ಸದ್ಯ ಭೂತದಿ ನೀನು, ಹೌದಾ? ಶಕ್ತಿ ಬೇಕಲ್ಲ ಅದಕ್ಕೆ. ಆ ಶಕ್ತಿ ಐತಿ ನಿನ್ನ ಕಡೆ? ಇಲ್ಲ, ಶಕ್ತಿ ಐತಿ. ನೋಡು, ಆ ಶಕ್ತಿ ನಾನು ನಿನಗೆ ಕೊಡ್ತೀನಿ. ಓದ್ತೀಯ? ಅವ್ರಿಗೆ ಹೊಡಿತಾನ. ಹೊಡ್ತೀಯ? ಓಕೆ, ಅಷ್ಟು ಗ್ಯಾರಂಟಿ ಕೊಡ್ತೀಯ ನೀನು? ಗ್ಯಾರಂಟಿ? ಗ್ಯಾರಂಟಿ. 4 ಮಂದಿ ಇರೋರು. ಊರು ಹೇಳ್ಬೋದು. ಈ ಸಂಗನಗೌಡರ ಮೈ ಒಳಗೆ ಬಂದೆಲ್ಪ ನೀನು. ಈಗ ಕೈ ಅವ್ರದ್ದು ಅಥವಾ ಲಕ್ಕ ಹೊಡಿತಲ್ಲ, ಅದಕ್ಕೆ ನೀನೇನು ಸಂಬಂಧ ಅದೇನು? ಸಂಬಂಧ ಇಲ್ಲ. ಮತ್ತು ಹಂಗಾದ್ರೆ ಸಂಬಂಧ ಅದ ಅಂದ್ರೆ ನೀನು ಇಲ್ಲಿ ಒಳಗೆ ಬಂದ ಮೇಲೆ ಇದು ಲಕ್ಕ ಹೊಡಿತು. ಮತ್ತು ಈಗ ಲಕ್ಕ ತಕ್ಕೋಬೇಕಲ್ಲ ನಾನು ವಾಪಸ್. ಹೊಟ್ಟೆ ಒಯ್ಯಲಾರು ಅಲ್ಲಿ ವಾಪಸ್ ತಕ್ಕೋಬೇಕಲ್ಲ ನೀನು. ಅವನು ಮತ್ತೆ ಸರಳ ಮಾಡ್ಬೇಕಲ್ಲ ಲಕ್ಕ. ಮಾಡ್ತಿ? ಅದು ಗ್ಯಾರಂಟಿ ಐತಿ. ನೋಡಪ್ಪ, 4 ಮಂದಿ ನೀವು ಒಯ್ಬೇಕು. ಅಲ್ಲ, ವಯಸ್ಸು ಅದು ಮಾಡಿ ನಿನ್ನ ಬಿಟ್ಟ ವಿಷಯ ಅದ. ನಿನಗೆ ಮಾಡ್ಯಾರಲ್ಲ. ನಾವು ಈ ಶಂಕರಗೌಡ ಸಂಬಂಧ ಇಲ್ಲ, ಏನಿಲ್ಲ. ಹೌದಿಲ್ಲ?
ಈಗ ನೀವು ಮಾಡ್ತೀವಿ ಆ ಕೈ ಈಗೇನು ಕೈ ಎರಡು ಕಾಲೂ ಇದೆಯಲ್ಲ ಹಾಂ ಇದೆ ಕೈಯ ಹಾಂ ಕಾಲ ಹಾಂ ಇಲ್ಲೇ ತೆಗಿಯತ್ತೆ ಹ್ಞೂ ಹಾಂ ಸರಿ ಅದಾವ ಕಾಲು ಹ್ಞೂ ಕೈ ಒಂದೇ ಇದಾಗಿದೆ ಒಂದೇ ನೋಡಪ್ಪ ನೀನು ಹೆಸರು ಹೇಳೋಲ್ಲಿ ಹ್ಞೂ ಹ್ಞೂ ಯಾರು ನೀ ಹೆಸರು ಹೇಳ್ಬೇಕಲ್ಪ ಒಂದಷ್ಟು ಇಲ್ಲ ಹೊಡ್ತೈತಿ ಹೊಡೆದಿದ್ದೆ ನೀ ಚಲೋ ಇದ್ದಿ ಹ್ಞೂ ಮತ್ತು ಈಗ ನೀನು ಬಂದು ಏನು ಸೇರಿ ಎಲ್ಲ ದೇಹದೊಳಗೆ ಅಲ್ಲಿ ಮತ್ತೆ ಲಕ್ವ ಆಗಿದಲ್ಲಪ್ಪ ಏನು ಮಾಡೋದು ಅದನ್ನೇನಾರು ನೀ ತೆಗಿತಿ ಹ್ಞೂ ತೆಗಿತಿ ಹ್ಞೂ ಹ್ಞೂ ಏನು ಮಾಡ್ಬೇಕು ನಾವು ನೀನು ತೆಗಿಬೇಕಾದ್ರೆ ಏನು ಮಾಡಬೇಕು ನೀನು ಹೆಂಗೆ ತೆಗಿತಿ ಎಷ್ಟು ದಿವ್ಸನಾಗ ತೆಗಿತಿ ಅವ್ರು ಹಂಗೆ ಮಾಡ್ಯಾರ ಹೆಂಗೆ ತೆಗಿಬೇಕು ನಾನು ಹ್ಞೂ ನಾನು ನಿನ್ನ ಶಕ್ತಿ ಕೊಡ್ತೀನಿ ಅಂತ ಹೇಳಕತ್ತೀನಿ ಕ್ವಾಟ್ರ್ ಹೋತಲ್ಲ ಹ್ಞೂ ಕ್ವಾಟ್ರ್ ಹೋತ ಇಲ್ಲಿಂದ ಹೋಗ್ಬಿಟ್ರೆ ಇವ್ರ ಕೈ ಕಾಲು ಸೀದಾಗ್ತಾವ ಈ ದೇಹದ್ದು ಸ್ವಲ್ಪ ಶಕ್ತಿ ಬರ್ತದ ಈ ಕೈ ಕಾಲಿಗೆ ಹ್ಞೂ ಹ್ಞೂ ಗ್ಯಾರಂಟಿ ಬರ್ತದ ಬಲಗೈ ಶಕ್ತಿ ಬ್ಯಾನ್ ಆ ಬ್ಯಾನಿ ತಕ್ಕೋಬೇಕಲ್ಲ ನೀನು ತಕ್ಕೋತೀನಿ ನೀನು ತಕ್ಕೊಳ್ಳೋ ಗ್ಯಾರಂಟಿ ಕೊಟ್ರಪ್ಪ ನಿನ್ನ ಶಕ್ತಿ ಕೊಡ್ತೀನಿ ನೀನು ಸೀಡಾಗಬೇಕಾದ ತಿರ್ಸು ನಾನು ಆವಾಗ ಅಡ್ಡ ಬರೋದು ಸಂಗನಗೌಡನ ಕೈ ಕಾಲು ಎಷ್ಟು ದಿವಸ ಮಾಡೋದು ನೀನು ಮೊದಲಿದ್ದಂಗೆ ಮಾಡ್ತೀನಿ ನಾವು 4 ಮಂದಿ ಇರಲ್ಲ ಅವ್ರು ಹೆಂಗೆ ಹೋಗಿ ನನಗೆ ಬಿಡ್ತಾರೆ ಅವರು ಹ್ಞೂ ಅವ್ರು ಬಿಡ್ತಾರೆ ಅವರು ಅವ್ರ ಬೇನೆ ಅಂತಾರೆ ಅವ್ರಿಗೆ ಹಿಂದೆ ಹ್ಞೂ ಅಲ್ಲ ನಿನಗೆ ಬೆಣ್ಣ ಹತ್ತ ತರಾತು ನೀನಂತೂ ದೆವ್ವದು ಈಗ ಕೂತದಿ ಅದು ಗಾಳಿ ಅದಿದ್ದೀಗ ಈಗ ಶಂಕರಗೌಡನ ಕಡಿಮೆ ಮಾಡ್ಬೇಕಲ್ಲ ನಾವು ಸಂಗನಗೌಡನ ನಾವು ಆರಾಮ ಮಾಡ್ಬೇಕಲ್ಲ ನಾನು ನಿನಗೆ ಇಲ್ಲಿಂದ ಫ್ರೀ ಮಾಡ್ತೀನಿ ನೀನು ಮುಂದೆ ಏನು ಬೇಕಾದವ್ರಿಗೆ 4 ಜನರಿಗೆ ಏನು ಬೇಕಾದ ಮಾಡಿ ಈ ಬಲಗಾಲು ಸರಿಯಾಗಲಿಕ್ಕೆ ಎಷ್ಟು ಸಮಯ ತಗೊಳ್ತೀನಿ ಹೇಳಿ 5 ತಿಂಗಳ ಹ್ಞೂ 5 ತಿಂಗಳ ಹ್ಞೂ 5 ತಿಂಗಳು ಹ್ಞೂ 5 ತಿಂಗಳದಾಗೆಲ್ಲ ಸರಿ ಮಾಡ್ತೀನಿ ಹ್ಞೂ 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 ನಾನು ಒಪ್ಕೊತೀನಿ ಅವ್ರಿಗೆ ಮತ್ತೆ ಹಿಡಿಬೇಕು ನೀ ಹಾಂ ಅವ್ರಿಗೆ ತೊಗೊಂಡು ಹೋಗ್ಬೇಕು ನೀ ನಾನು ಹೋಗ್ತೇನೆ ಹ್ಞೂ ನಾನು ತೊಗೊಂಡು ಹೋಗ್ತೇನೆ ಎಲ್ಲ ತೊಗೊಂಡು ಹೋಗ್ತೀನಿ ಹ್ಞೂ ಈಗ ನಾನು ಹೊರಗೆ ಹಾಕ್ತೀನಿ ಈಗ ಹ್ಞೂ ಹೊರಗೆ ಹಾಕಿ ನೀನು 5 ತಿಂಗಳೊಳಗೆ ನೀವು ಸರಳ ಆಗು ಹ್ಞೂ 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 ಈ ದೇಹ ಸರಳ ಮಾಡಬೇಕು ನೀನು ಮಾಡ್ತೀನಿ ಹ್ಞೂ ನಾನೀಗ ನಾನು 3 ಅಂತ ಹೇಳ್ತೇನೆ 3 ಅಂತ ಹೇಳಿದ ತಕ್ಷಣ ಈ ದೇಹ ಬಿಟ್ಟು ನೀನು ಹೊರಗೆ ಹೋಗು ದೇಹದಿಂದ ಪೂರ್ತಿ ಹೊರಗೆ ಹೋಗಬೇಕು ಮೂರು ಹೇಳ್ತಾ ಇದ್ದೀನಿ ಈಗ ಮೂರು ಹೇಳಲಿಕ್ಕಂತೀನಿ 3 ಅಂದ ತಕ್ಷಣ ಈ ದೇಹ ಬಿಟ್ಟು ಹೊರಗೆ ಹೋಗ್ಬೇಕು ಯಾಕೆ ಹೋಗಂತಂದ್ರೆ ಯಾಕೆ ಜಿಗಿದಾಡಕತ್ತಿ ಯಾಕೆ ಜಿಗಿದಾಡ್ತೀನಿ ಹೋಗ್ತಿಲ್ಲ ಹೋಗ್ತೀನಿ ಅಂತ ಹೇಳಿಲ್ಲ ನೀನು ಮತ್ತು ಹೋಗ್ಬೇಕಲ್ಲ
ನಾನು 3 ಅಂತ ಹೇಳಿದ ತಕ್ಷಣ ನೀನು ಈ ದೇಹ ಬಿಟ್ಟು ಹೊರಗೆ ಹೋಗಬೇಕು. ಆಯ್ತು, ನಿನ್ನದು ನನ್ನ ಮುಂದೆ ಹೇಳಲಿಕ್ಕತ್ತೀನಿ. ಈಗ ನೀನು ಸತ್ತ ಸಮಯದಲ್ಲಿ ನಿನಗಾದ ನೋವುಗಳನ್ನು ನನಗೆ ಹೇಳಲಿಕ್ಕತ್ತೀನಿ. ಎಲ್ಲ ಬರೋಬ್ರಿ ಆಗ್ತದೆ, ಎಲ್ಲ ಸೀದಾ ಆಗ್ತದೆ. ಎಲ್ಲ ಸೀದಾ ಆಗ್ತದೆ. 5 ತಿಂಗಳೊಳಗೆ ನೀನೇ ಹೇಳ್ಕೊಂಡು 5 ತಿಂಗಳದಾಗ ಇದು ಕಲೆಕ್ಟ್ ಮಾಡಬೇಕು. 5 ತಿಂಗಳು ನೀನೇ ಹೇಳ್ಕೊಂಡೆಲ್ಲ. ನೀ ಹೇಳಿ ಸುಳ್ಳ ಇಲ್ಲ, ಕರೆಕ್ಟ್ ಅಲ್ಲ? ಕರೆಕ್ಟ್ ಇದ್ರೆ ನನಗೆ ವಚನ ಕೊಡು. ಕೈ ಮೇಲೆ ಕೈ ಹಾಕಿ ಕೊಡು. ನನ್ನ ಕೈ ಹಿಡಿದ ಕೈ ಮೇಲೆ ಕೈ ಹಾಕಿ ವಚನ ಕೊಡು. ಅವ್ರ 4 ಮಂದಿಗೆ ಅಂತ ಅವ್ರ 4 ಮಂದಿಗೆ ಅಂತ ತರ್ತೀನಿ. ನಾ ತರ್ತೀನಲ್ಲ, ನಾ ತರ್ತೀನಿ. ನೀನು ವಚನ ಕೊಟ್ಟು ಇಲ್ಲಿಂದ ಹೋದ ತಕ್ಷಣ ನೀನು ಕರ್ಕೊಂಡ್ಬರ್ತೀನಿ. ನಾವು ನನಗೆ ಈ 5 ತಿಂಗಳದೊಳಗೆ ಈ ಶರೀರದ ಎಲ್ಲ ಭಾಗಗಳನ್ನು ಸರಳ ಮಾಡಿ ಒಳ್ಳೆಯ ರೀತಿಯಿಂದ ಮಾಡಿಕೊಡ್ತೀನಿ ಅನ್ನೋ ವಚನ ಕೊಟ್ಟು ನೀವು ಹೊರಗೆ ಹೋಗ್ಬಿಡು. ನಾನು ಅವರೆಲ್ಲರ ತಂದ ಏನಪ್ಪ ಅಂದ್ರೆ ನಿನ್ನ ಹತ್ರ ತಂದು ವಾಪಸ್ತೀನಿ. ತಲ್ಲಿ ಅಂದ್ರೆ ತರಲಿಲ್ಲ ಅಂದ್ರೆ ಅದು ಮುಂದಿನ ಮಾತಲ್ಲ. ಇನ್ನೂ ನೀ ಮೊದಲು ವಚನ ಕೊಡ್ಬೇಕಲ್ಲ ನನಗೆ. 5 ತಿಂಗಳದೊಳಗೆ ನಾನು ಸಂಗನ 5 ತಿಂಗಳೊಳಗೆ ಸಂಗನಗೌಡಗೆ ಸರಳ ಮೊದಲಿನಂಗೆ ಮಾಡ್ತೀನಿ ಅಂತೇಳಿ ನೀನು ವಚನ ಕೊಡು. ನಾನು ಮುಂದಿನ ಕೆಲಸ ನಾನು ಮಾಡ್ತೀನಿ. ಹೆಚ್ಚು ಕಮ್ಮಿ ಅಂತಂದ್ರೆ ಹೆಚ್ಚು ಕಮ್ಮಿ ಅದಂದ್ರೆ ಹೆಚ್ಚು ಕಮ್ಮಿ ನನಗೆ ಕೇಳಿ ಬಂದು ಗ್ಯಾರಂಟಿ. ಆಯ್ತು, ನಾನೀಗ 3 ಅಂತೀನಿ. 3 ಅಂದ ತಕ್ಷಣ ಈ ದೇಹದಿಂದ ಹೊರಗೋಗ್ಬೇಕು. 1 2 3. ಪೂರ ಹೊರಗೆ ಹೋಗಿದೆ. ಈಗ ತಿರುಗಿಡ್ಬೋದು. ಆಯಿತು, ಹೋಗಿದೆ. ಈಗ ನೋಡು, ನಾನು 3 ಅಂತ ಹೇಳ್ತೀನಿ. 3 ಹೇಳಿದ ತಕ್ಷಣ 2 ಕೈಗಳನ್ನು ತಿಕ್ಕೊಂಡು ಮುಖದ ಮೇಲೆ ಹೇಳ್ಕೊಂಡು ಹೆಸರಾಗಬೇಕು. 1 2 3. ಈಗ ಬಡಿಗೆ ಬಿಟ್ಟು 4 ಹೆಜ್ಜೆ ನಡಿಬೇಕು. ಶಕ್ತಿ ಕೊಟ್ಟಿನಿ ನಿನಗೆ, ಬಿಲ್ಕುಲ್ ಶಕ್ತಿ ಬಂದದ್ದು. ನೋಡು, ಶಕ್ತಿ ಕಾಲ ಕೈಯ ಬಂದದಲ್ಲ. ಹೊಳ್ಳೆ ಮತ್ತೆ ಆ ಜಾಗಕ್ಕೆ ಹೋಗು.
ಫುಲ್ ಶಕ್ತಿ ಕೊಟ್ಟನೆ ಇನ್ನೇನಿಲ್ಲ ಗಡಿ ಬಡಿಗೆ ಇಲ್ಲದನ್ನ ಅಡ್ಡಾಡ್ಬೇಕು ನೀನು ಮಾತು ಇಲ್ಲ ನಾಲ್ಕು ಹೆಚ್ಚು ಬರಲಿ ಅದ್ರಾಗೈತಿ ನಿನಗೆ ಕಡಿಮೆ ಐತೆ ನೋಡು ಎಷ್ಟು ದಿವಸದಿಂದ 3 ವರ್ಷದಿಂದ ಬಡಿಗೆ ಇಲ್ಲದನ್ನ ಅಡ್ಡಾಡ್ತಿದ್ದೀನಿ ನೀನು ಹೌದಾ 3 ವರ್ಷದಿಂದ ಬಡಿಗೆ ಹಿಡ್ಕೊಂಡು ಅಡ್ಡಾಡ್ತಿದ್ದೀನಿ ಬಟ್ ಈಗ ಹೆಂಗೆ ಅಡ್ಡಾಡಕತ್ತಿ ಈಗ ಹಾಂ ಇದು ಹಿಂಗೆ 3-4 ತಿಂಗಳು ಸಿದ್ಧ ಮಾಡಲ್ಲ, ಹ್ಞೂ 3-4 ತಿಂಗಳದಾಗ ನೀನು ಎಕ್ದಮ್ ಮಸ್ತ್ ಅಡ್ಡಾಡ್ತೀವಿ ಹ್ಞೂ ಇಲ್ಲ ಇಲ್ಲ ಒಂದು ಇವತ್ತೊಂದು ದಿವಸ ಆಗೋದಿಲ್ಲ ಇದನ್ನು ಅಡ್ಡಾಡ್ಸಿದ್ರಿ ಈಗ ಹಾಂ ಅಲ್ಲ ಹಿಂಗೆ ಅಡ್ಡಾಡ್ತಿದ್ರ ಹ್ಞೂ ಈಗ ಹೆಂಗೆ ಬಲದಿಂದ ಅಡ್ಡಾಡ್ತಾರ ಎಲ್ಲಿ ಗೊತ್ತು ನನಗೆ ಹೇಳಿ ಎಲ್ಲಿ ಗೊತ್ತೇಳಿ ನೋಡ ಎಷ್ಟು ಶಕ್ತಿ ಬಂದದ ಗೊತ್ತಾತ ಈಗ ಇದಕ್ಕಂತಾರ ತೆಗೆಯಾಡ್ತಿ ನೀನು ಪುರ ಬಿಟ್ಟರೆ ತೆಗೆಯಾಡ್ತಿ ಒಮ್ಮೆ ಒಮ್ಮೆ ಆಗದ ಹಟ್ ಹಟ್ ಇದು ಮಾಕ ಬರ್ರಿ ಕುರ್ಸಿ ಕುಡ್ಸು